ಹೆಲೋ ನಮಸ್ಕಾರ ಗುರುಗಳೇ, ಹೇಗಿದ್ದೀರಿ? ಚೆನ್ನಾಗಿದ್ರ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವಾಗ ಸರಿಸುಮಾರು ಟೈಮ್ ಇವಾಗ ಬಂದು 6:30 ಆಗಿದೆ ಸ್ನೇಹಿತರೆ. ಇವಾಗ ನಮ್ಮ ತೋಟದ ಹತ್ರ ಬಂದಿದ್ದೀನಿ. ನೋಡಿ, ಇದು ಆ್ಯಶ್ ಅವಕಾಡೋ. ಇದು ಗ್ರಾಫ್ಟೆಡ್ ಮಾಡಿದ್ದು. ಬಟ್ ಏನೋ ಸಮಸ್ಯೆ ಆಗಿದೆ ಇದಕ್ಕೆ. ಆದರೂ ಮೆಡಿಸಿನ್ಸ್ ಮಾಡ್ತಾಯಿದ್ದೀನಿ, ಆದರೂ ಹೋಗ್ತಾ ಇಲ್ಲ. ನೋಡೋಣ, ಇನ್ನೊಂದು ಯಾವ್ದಾರ ಕೆಮಿಕಲ್ ಮೆಡಿಕೇಷನ್ ಯೂಸ್ ಮಾಡಬೇಕಾಗುತ್ತೆ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಲ್ರೆಡಿ. ನೋಡಿ, ಫ್ಲವರಿಂಗ್ ಅಂತ ಮೋಸ್ಟ್ಲಿ ಇದು ಬಡ್ಸ್ ಓಪನ್ ಆಗ್ತಾಯಿದೆ ನೋಡಿ. ಇಲ್ಲಿ ಫ್ಲವರ್ ಆಗಲಿಕ್ಕೆ ಫ್ಲವರಿಂಗ್ ಆಗ್ತಾಯಿದೆ. ಮತ್ತಿನ್ನು ಈ ಇದರಲ್ಲಿ ಮತ್ತೆ ಚಿಗುರುಗಳು ಬೇರೆ ಬಂದಿದೆ ಒರಿಜಿನಲ್ ಗಿಡದಲ್ಲಿ. ನೋಡೋಣ, ಅದಕ್ಕೇನಾದರೂ ಬೇಕಾದರೆ ಕಟ್ಬೋದು. ಇಲ್ಲಿ ಒಂದು ಹಲಸಿನ ಗಿಡ ಇದೆ. 18 ಅಡಿ ಗ್ಯಾಪ್ ಇರೋದ್ರಿಂದ ಏನು ಸಮಸ್ಯೆ ಆಗಲ್ಲ. ಯಾಕೆ ಅಂತಂದರೆ ಇದಕ್ಕೆ ನಾನು ವಿಯೆಟ್ನಾಮಲ್ಲಿ ನಮ್ಮಲ್ಲಿದೆ, ಅದನ್ನು ಇದಕ್ಕೆ ಗ್ರಾಫ್ಟಿಂಗ್ ಮಾಡ್ತೀನಿ, ಸರಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಎಲ್ಲ ಎಷ್ಟು ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ. ಸಿಂಗಲ್ ಕೆಮಿಕಲ್ ಯೂಸ್ ಮಾಡಿಲ್ಲ ಸ್ನೇಹಿತರೆ. ಒಂದೇ ಒಂದು ಚೂರು ಯಾವುದು ಸರ್ಕಾರಿ ಗೊಬ್ಬರ ಯೂಸ್ ಮಾಡಿಲ್ಲ ಇದಕ್ಕೆಲ್ಲ. ಎಲ್ಲ ಹಸಿರೆಲೆ ಗೊಬ್ಬರ ಮತ್ತು OWDC ನೋಡಿ ಇಲ್ಲಿ. ನೋಡಿ, ಇದು ಕಾಯಿ ಬಂದಿರೋದು ಬಟರ್ ಫ್ರೂಟ್. ಎಲ್ಲ ದಪ್ಪ ಆಗಿದೆ. ಪ್ರೋಟೀನ್ಸ್ಗಳು ಚೆನ್ನಾಗಿ ಬೇಕು, ಇವಕ್ಕೆ ಚೆನ್ನಾಗಿ ಹಾಕಬೇಕು ಪ್ರೋಟೀನ್ಸ್ಗಳು ಇದಕ್ಕೆಲ್ಲ. NPK ಎಲ್ಲ ಚೆನ್ನಾಗಿ ಕೊಟ್ಟರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಪಕ್ಕದಲ್ಲಿ ಈಗ ಸೇವಂತಿಗೆ ಅಂಟು ಹಾಕಿದ್ದೀನಿ. ಒಂದು 3,000 ಗಿಡನ ಹಾಕಿದ್ದೀನಿ. ಒಂದು ಎಷ್ಟು ದಿವಸ ಆಯಿತು? ಒಂದು 12-13 ದಿನ ಆಗಿದೆ. ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ, ಹಚ್ಚ ಹಸಿರಾಗಿದೆ. ಅಂದಂಗೆ ಇಲ್ಲಿ ನಾನು ಇದು ಗಿಡ ಹಾಕಿದೆ, ಯಾವುದು ಡ್ರಮ್ ಸ್ಟಿಕ್ ಹಾಕಿದೆ. ಬಟ್ ಬಡ್ಡಿ ಮಗಂದು ಬರಲೇ ಇಲ್ಲಪ್ಪ. ಅದೇನಂತ ಗೊತ್ತಿಲ್ಲ. ನೋಡಿದ್ರೆ ಅದು ಗಿಡ ಇಲ್ಲಿ ಬೀಜಗಳು ಹಾಕಿದ್ದೆ, ಅದೇನೋ ಬರಲೇ ಇಲ್ಲ. ಮತ್ತೆ ಇನ್ನೊಂದು ಸಲ ಅದನ್ನು ರೆಡಿ ಮಾಡಿ ಹಾಕೋಣ. ನೋಡಿ, ಇದೊಂದು ಹುಲ್ದೊಂದು ಕಾಟ ಸ್ನೇಹಿತರೆ. ಹುಲ್ದೊಂದು ಎಷ್ಟು ಕಾಟ ಅಂದರೆ ನೋಡಿ, ಇಲ್ಲಿ ಹೊಡ್ದಂಗೆ ಬರ್ತಾನೆ ಇರುತ್ತೆ. ಆ್ಯಕ್ಚುಲಿ ಇಲ್ಲಿ ತನಕ ನಾನು 0 ಕಲ್ಟಿವೇಷನೇ ಮಾಡಿದ್ದು. ಬಟ್ ಈಗ ಮಾತ್ರ ಅದನ್ನು ಉಳುಮೆ ಮಾಡಿರೋದು. ಇರಲಿ, ಸದ್ಯಕ್ಕೆ ಏನಾದರೂ ಸೆಂಟ್ರಲ್ ಏನಾದರೂ ಮಾಡೋಣ ಅಂತ. ತರಕಾರಿ ಏನಾದರೂ ಬೆಳಿಬೋದಲ್ಲ, ಹಾಕ್ಬೋದಲ್ಲ ಅನ್ನೋ ಒಂದು ರೀಸನ್ಗೋಸ್ಕರ ನೋಡ್ಕೊಡಿ. ನೋಡಿ, ಇದು ಕೂಡ ಕಾಯಿ ಬಂದಿದೆ. ಒಂದು ಸಲ ಕಾಯಿ ಕಿತ್ತು ಮಾರಿದೆ ಇದರಲ್ಲಿ, ಮತ್ತೆ ಕಾಯಿ ಆಗಿದೆ ಇದು. ನೋಡಿ ಇಲ್ಲಿ, ನೋಡಿ ಚೆನ್ನಾಗಿದೆ ಮಾತ್ರ. ಇದ್ರ ಹಣ್ಣಿಂದ ಸೂಪರ್ ಆಗಿದೆ. ಪಲ್ಪ್ ಎಲ್ಲ ಸಖತ್ ಟೇಸ್ಟ್ ಇದೆ. ಮತ್ತು ಇದೊಂದು ಗಿಡ ನನಗೆ ಸಖತ್ ಖುಷಿ ಅನಿಸಿದ್ದು ಸ್ನೇಹಿತರೆ. ಇದೊಂದು ಗಿಡ ಭಾಳ ಬ್ಯೂಟಿಫುಲ್ ಅನ್ನಿಸ್ತು. ಏನಕ್ಕೆಂದರೆ ನೋಡಿ, ಇದು ಕಾಯಿನೇ ಒಂಥರ ಬೇರೆ ಥರ ಚೆನ್ನಾಗಿದೆ. ಇದೊಂಥರ ಕಾಯಿ ಚೆನ್ನಾಗಿದೆ. ಸೀಲ್ಡ್ ತುಂಬ ಚಿಕ್ಕದಿದೆ, ಆದ್ರೂ ನೋಡಿ ಮತ್ತೆ ಫ್ಲವರ್ ಆಗ್ತಾಯಿದೆ. ಇದು ಎಲ್ಲ ಫ್ಲವರಿಂಗ್ ಆಗ್ತಾಯಿದೆ. ನಿನ್ನೆ ಏನಂತಂದರೆ ಸ್ನೇಹಿತರೆ, ಕೆಳಗಡೆ ಒಂದು ಬಿದೋಗ್ಬಿಟ್ಟಿದೆ ಹಣ್ಣಾಗಿ ಚಿಕ್ಕದು. ನಾನು ಏನೋ ಗೊತ್ತಿರುತ್ತಲ್ಲ ನನಗೆ ಎಲ್ಲಿ ಕಾಯಿಗಳಿದೆ ಏನು ಎತ್ತ ಅಂತ. ಅದು ನೋಡಿದಾಗ ನೋಡಿ, ಅದನ್ನು ನಾನು ಹಾಗೆ ತಿಂದೆ ಸ್ನೇಹಿತರೆ. ಹಾಗೆ ತಿಂದೆ. ಎಷ್ಟು ಟೇಸ್ಟ್ ಇದೆ ಅಂತಂದರೆ ಅಷ್ಟು ಟೇಸ್ಟ್ ಇದೆ. ಹಂಗೆ ಸಪ್ಪೆ ತಿನ್ನೋಕ್ಕೆ ಸಪ್ಪೆ ಆದ್ರೂ ಬಟ್ ಒಂಥರ ನಮಗೆ ಬೆಣ್ಣೆ ತಿಂದಂಗೆ ಆಗೋದು. ನೋಡಿ ಇಲ್ಲಿ ಅಷ್ಟು ಚೆನ್ನಾಗಿದೆ, ಅಷ್ಟು ಖುಷಿ ಅನ್ನಿಸ್ತು ತಿಂದಾಗ. ಇದೊಂಥರ ವೆರೈಟಿ ಸೂಪರಾಗಿದೆ. ನೋಡಿ, ಅಲ್ಲಿ ಫ್ಲವರಿಂಗ್ ಆಗ್ತಾಯಿದೆ, ಮತ್ತೆ ಫ್ಲವರ್ ಆಗ್ತಾಯಿದೆ. ಇದು ನೋಡೋಣ ಯಾವ್ದು ನಮಗೆ ಆಯಿಲ್ ಕಂಟೆಂಟ್ ಎಲ್ಲ ಯಾವ್ದು ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಏನಂದರೆ, ನನ್ನ ಕೈಯಲ್ಲಿ ನೋಡಿ ಎಲ್ಲ ಫ್ಲವರಿಂಗ್ ಆಗ್ತಾಯಿದೆ. ನೋಡಿ, ಇಲ್ಲಿ ಫ್ಲವರ್ ಆಗ್ತಾಯಿರೋದು ಕೈಯಲ್ಲಿ. ಅದನ್ನು ನಾನು ಮುಟ್ಟಾಗ ನೋಡ್ರೆ ಆಯಿಲ್ ಕಂಟೆಂಟು ಸ್ವಲ್ಪ ಎಣ್ಣೆ ಥರ ಜಿಡ್ಡು ಥರ ನಮಗೆ ಸ್ವಲ್ಪ ಇದು ಪ್ರೂನಿಂಗ್ ಕೊಟ್ಟಿದ್ದೀನಿ. ನೋಡೋಣ, ಕಟಿಂಗ್ ಮಾಡಿದ್ದೀನಿ, ಅದು ಹೇಗೆ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ. ಯಾವುದೇ ಗೊಬ್ಬರ ಹಾಕಿಲ್ಲ ಸ್ನೇಹಿತರೆ ಇದಕ್ಕೆ. ಈ ನನ್ನ ತೋಟಕ್ಕೆ ಸಿಂಗಲ್ ಕೆಮಿಕಲ್ ಗೊಬ್ಬರ ಕೂಡ ಹಾಕಿಲ್ಲ, ದನಿನ ಗೊಬ್ಬರ ಕೂಡ ಹಾಕಿಲ್ಲ. ಯಾಕೆ ಅಂದರೆ ನನ್ನಲ್ಲಿ ದನಗಳು ಕೂಡ ಇಲ್ಲ. ನಮ್ಮಲ್ಲಿ ಬರೀ ಹಸಿರೆಲೆ ಗೊಬ್ಬರ
ಇದೇ ಮಾಡಿರೋದು ನಾನು. ಮೇಯ್ನ್ ಭೂಮಿನ ತಾಕತ್ತು ಮಾಡಬೇಕು. ಯಾಕೆಂದರೆ ಎರೆಹುಳಗಳು ಸುಮಾರಿದೆ. ಎರೆಹುಳಗಳು ನಮ್ಮಲ್ಲಿ ನೋಡಿ, ತೋರಿಸ್ತೀನಿ ಒಂದು ಎರೆಹುಳಗಳು ನೋಡಿ ಇಲ್ಲಿ. ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಎರೆಹುಳ ನೋಡಿ, ಇಲ್ಲಿ ಎರೆಹುಳ. ಹೀಗೆ ಎರೆಹುಳಗಳು ಸುಮಾರು ಎರೆಹುಳಗಳಿದೆ. ಇನ್ನೊಂದೇನೆಂದರೆ ಉಳುಮೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಎರೆಹುಳುಗಳಿಗೆ ಏನಾದ್ರು ಡ್ಯಾಮೇಜ್ ಆಗುತ್ತೆ ಅಂತ ಒಂದು ಭಯ. ಇಷ್ಟು ದಿವಸ ನಾನೇನು ಅದನ್ನು ಉಳುಮೆ ಮಾಡಿಲ್ಲ. ಹಾಗಾಗಿ ನೋಡಿ ಸ್ನೇಹಿತರೆ, ಇಷ್ಟು ಹುಲ್ಲಿದೆ ಇಲ್ಲಿ. ಇದನ್ನು ನಾನು ಬ್ರಷ್ ಕಟ್ಟಿಂಗ್ ಮಾಡಿಲ್ಲ. ಬಟ್ ಯಾಕೆಂದರೆ ಬ್ರಷ್ ಕಟ್ಟಿಂಗು ಮಾಡಿಲ್ಲ ಮತ್ತು ಉಳುಮೆನೂ ಮಾಡಿಲ್ಲ ಈ ಜಾಗಕ್ಕೆ. ಆದ್ರೂ ಮೊನ್ನೆ ಯಾರೋ ಇಲ್ಲಿ ಬಂದು ನಮ್ಮಲ್ಲಿ ಇರೋಂಥ ಬಟರ್ ಫ್ರೂಟ್ಗಳನ್ನ ಕದ್ದುಬಿಟ್ಟು ಕುಯ್ದಿದ್ದಾರೆ. ಒಂದು 15-20 ಕಾಯಿನ ಕುಯ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದೊಂದು ಭಾಳ ಬೇಜಾರಾಯಿತು. ನಾವೇ ಇಲ್ಲಿಗೆ ಹೋಗೋಕ್ಕೆ ಏನಪ್ಪ ಇಷ್ಟೊಂದು ಸೆಡ್ ಇದೆ ಹೋಗೋಕ್ಕೆ ಅಂತ ಕಷ್ಟ ಆಗುತ್ತೆ ಅನ್ಕೋತೀವಿ. ಕಳ್ಳನ ಮಕ್ಕಳು ಅದು ಹೆಂಗೆ ಬಂದರೂ ಇದು ಮಾಡ್ಕೊಂಡು ಹೋದ್ರೋ ಗೊತ್ತಿಲ್ಲ ಸ್ನೇಹಿತರೆ. ನೋಡಿ, ಅದು ಹೆಂಗೆ ತಿನ್ನಬೇಕು ಅನ್ನೋದು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗಿನ್ನೂ. ಅದು ನೋಡಿ, ಇಲ್ಲಿ ಅದು ಯಾವುದೋ ಕೆಳಗಡೆ ಹಣ್ಣಾಗಿ ಬಿದ್ದಿರಂಗಿದೆ ನೋಡಿ. ಇಲ್ಲಿ ಇದೊಂದು ತುಂಬ ಚೆನ್ನಾಗಿ ಕಾಯಿ ಹಿಡ್ದಿದೆ. ಬಟ್ ಆದ್ರೂ ಕದ್ದು ಕುಯ್ದಿದ್ದಾರಲ್ಲ ನೋಡಿ, ಏನು ಹೇಳ್ಬೇಕು ಅವ್ರಿಗೆ. ಅದನ್ನು ಹೆಂಗೆ ತಿನ್ನಬೇಕು ಅನ್ನೋದು ಗೊತ್ತಿದೆಯೋ ಗೊತ್ತಿಲ್ಲೋ ನನಗೂ ಗೊತ್ತಿಲ್ಲ ಸ್ನೇಹಿತರೆ. ಇನ್ನೆಂಥ ಜನ ಇರಬೇಕು ಲೆಕ್ಕ ಹಾಕ್ರಿ. ನೋಡಿ, ಇಲ್ಲಿ ಕುಯ್ದಿರೋದ ತೊಟ್ಗಳು. ಬೇಕಾಬಿಟ್ಟು ಬಂದು ತರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಲ್ಲೆಲ್ಲ ನೋಡಿ, ಅಲ್ಲೆಲ್ಲ ಇತ್ತು. ಅಲ್ಲಿ ನೋಡಿ, ಇಲ್ಲಿ ಕಿತ್ತಿರೋದು. ನಾನೇನೋ ಮೋಸ್ಟ್ಲಿ ಎಲ್ಲ ಕೆಳಗಡೆ ಬಿದ್ದೋಗಿದೆಯಾ ಅಂತ ನಾನು ಕೂಡ ನೋಡಿದೆ. ಕೆಳಗಡೆ ಬೀಳೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಕೆಳಗಡೆ ಬಿದ್ದರೆ ಕೆಳಗಡೆ ಇರಬೇಕಿತ್ತು. ಒಂದೆರಡಾದರೂ ಬಿದ್ದೋಗಿರುತ್ತೆ. ನೋಡಿದ್ರೆ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಇನ್ನೆಂಥ ಜನಗಳಿದ್ದಾರೆ ಅಂತಂದರೆ, ಇಷ್ಟು ಸೆಡ್ರಿದೆ, ಇಷ್ಟೊಂದು ಇದಿದೆ, ಆದರೂ ಇದ್ರೊಳಗಡೆ ಬಂದು ಕಿತ್ತಿದ್ದಾರೆ ಅಂತಂದರೆ ಇನ್ನೇನು ಹೇಳ್ಬೇಕು ಹೇಳಿ. ಸೀಬೆಕಾಯಿಗಳು ಇದು. ಅಲ್ಲೊಂದಷ್ಟು ಸೀಬೆಕಾಯಿಗಳಿದೆ. ಇದನ್ನೆಲ್ಲ ಬ್ರಷ್ ಕಟ್ಟಿಂಗ್ ಮಾಡಬೇಕು. ಬ್ರಷ್ ಕಟ್ಟಿಂಗ್ ಎಲ್ಲ ಹೊಡೆದು ನೋಡಿ ಹೇಗೆ ಕಾಣಿಸ್ತಾ ಇದೆ. ಹಚ್ಚ ಹಸಿರಿಂದ ಕಂಗೊಳಿಸ್ತಾ ಇದೆ. ನನ್ನ ತೋಟಕ್ಕೆ ಈಗ ಗೊಬ್ಬರನ ಎಲ್ಲ ಫುಲ್ಲು ಸ್ಪ್ರಿಂಕ್ಲರಲ್ಲೇ ಮಾಡಬೇಕು ಅಂತ. ಈಗ OWDC ಇರ್ಬೋದು, ನಾನು ದನಿಂದು ನಮಗೆ ಇದು ಜೀವಾಮೃತ ಇರ್ಬೋದು, ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಅದನ್ನೆಲ್ಲ ಮಾಡಿ ನೋಡಿ, ಇಲ್ಲೊಂದೆರಡು ಕಾಯಿ ಇದೆ. ಎಲ್ಲ ಫುಲ್ಲು ಎಂಟರ್ ತೋಟಕ್ಕೇ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಫುಲ್ ಎಲ್ಲ ಆಗ ಎಲ್ಲ ಕಡೆಗೂ ನೀರು ಹೋಗುತ್ತೆ, ಎಲ್ಲ ಕಡೆಗೂ ಗೊಬ್ಬರ ಹೋಗುತ್ತೆ. ಆಗಿನ್ನ ಗಿಡಗಳು ಸೂಪರಾಗಿ ಕಾಣಿಸುತ್ತೆ ಅಂತ ನೋಡಿ. ಇದು ಒಂದು ವೆರೈಟಿ, ಇದು ತುಂಬ ಚೆನ್ನಾಗಿದೆ. ಬಟರ್ ಫ್ರೂಟ್ಸು ಆಲ್ಮೋಸ್ಟ್ ಇವಾಗ ಒಂದು 70% ನನಗೆ ಈ ವರ್ಷದಿಂದ ಕ್ರಾಪ್ಸು ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಇನ್ನು ಮುಂದಿನ ವರ್ಷದಿಂದ ಬರುತ್ತೆ ಅಂತ ಒಂದು ನಂಬಿಕೆ ಇದೆ. ನಾವು ಯಾವತ್ತೂ ಇವನ ಮುತುವರ್ಜಿಯಿಂದ ಶ್ರಮ ಬಿದ್ದು ನೀಟಾಗಿ ನೋಡ್ಕೊತೀವಿ. ಅದನ್ನು ನಮ್ಮ ಚಿಕ್ಕದ್ರಿಂದ ನಾವು ಅದನ್ನು ಚೆನ್ನಾಗಿ ನೋಡ್ಕೊಂಡಾಗ ಅದು ದೊಡ್ಡದಾಗಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಂತ ಒಂದಿದು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ. ನೋಡಿ, ಇಲ್ಲೊಂದು ಇದ್ರ ಗಿಡ ಹಾಕಿದ್ದೀನಿ. ಯಾವುದಿದು ಲಕ್ಷ್ಮಣ ಫಲ, ರಾಮಫಲನ, ಅದು ಲಕ್ಷ್ಮಣ, ಇದು ರಾಮಫಲ. ಇದು ರಾಮಫಲಗಳು. ಮತ್ತು ನಮ್ಮ ಮೇಲೆ ಎಲ್ಲ ನಮ್ಮದು ಗಿಡಗಳು ಇದೆ. ಇದು ಒಂದು ಗಿಡ, ಇದು ಯಾವುದಿದು ಸೀತಾಫಲ. ಎಲ್ಲ ಹುಲ್ಲು ಬೆಳ್ಕೊಂಬಿಟ್ಟಿದೆ. ಇದನ್ನೆಲ್ಲ ನೋಡಿ, ಅದು ವಿಯೆಟ್ನಾಂ ಮರಳಿ. ಇಲ್ಲಿ ಕೂಡ ಹಾಕಿದ್ದೆ ವಿಯೆಟ್ನಾಂ ಮರಳಿ. ಇದಕ್ಕೆ ಇದು ಆಚೆ ಇಯರು ನಮಗೆ ಇಲ್ಲಿ ಬೆಂಕಿ ಕೊಟ್ಬಿಟ್ಟು ಸುಮಾರು ಗಿಡಗಳು ಹೊರಟೋಯ್ತು ನೋಡಿ ಸ್ನೇಹಿತರೆ. ಈಗಿದೆ ನಮ್ಮ ತೋಟದ ವ್ಯೂಸು. ಹೀಗೆ ಕಾಣಿಸ್ತಾ ಇದೆ. ಏನಾದರೂ ತರಕಾರಿ ಮಾಡಬೇಕು ಒಳಗಡೆ. ಇನ್ನು ಮತ್ತೆ ಇದು ಗಿಡಗಳು ಬೆಳೆದ್ರೆ ಮತ್ತೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಏನಂತಂದರೆ ಇನ್ನು ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಗಿಡಗಳು ಹತ್ರ ಬಂದಾಗ ಏನಿದೆ ಇಷ್ಟರಲ್ಲೇ ಈಗ ಮಾಡ್ಕೊಬೇಕಾಗುತ್ತೆ. ಇನ್ನು ಬೇರುಗಳು ಮತ್ತು ಅದೊಂದು ಬೇರುಗಳು ಸಮಸ್ಯೆ ಆಗ್ಬಿಡುತ್ತೆ. ಬೇರೊಂದು ಕಟ್ಗಿಟ್ಟಾದರೆ ಅದೊಂದು ಭಯ
ನೋಡಿ ಇದು ಪಕ್ಕದಲ್ಲಿ ಎಲ್ಲ ನುಗ್ಗೆ ಇತ್ತು, ಅದೆಲ್ಲ ಕಟಿಂಗ್ ಮಾಡಿದ್ದೀನಿ. ಎಲ್ಲ ಕಟಿಂಗ್ ಮಾಡಿ ಚಿಗುರು ಬರ್ತಾಯಿದೆ ಅದು ನುಗ್ಗೆ. ಇದು ನನ್ನ ಬಟರ್ ಫ್ರೂಟ್ ತೋಟದ ಒಂದು ವಿಡಿಯೋ ತುಣುಕು ಈ ರೀತಿ ಇದೆ ಸ್ನೇಹಿತರೆ. ಇನ್ನು ಮತ್ತೆ ನಾವು ನಿಮಗೆ ಇನ್ನೂ ಏನೇನು ಮಾಡಿದೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅಲ್ಲಿ ಗಂಟ ಮತ್ತೆ ಮುಂದಿನ ವಿಡಿಯೋ ಸಿಗೋಣ.